ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ. ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ. ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ. ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಶಿಕ್ಷಕರು ವೃಂದದವರಿಗೆ, ಯಾಕಂದ್ರೆ ನನಗೆ ಶಿಕ್ಷಕರು ಕಂಡ್ರೆ ಬಹಳ ಅಪಾರವಾದಂಥ ಗೌರವ ಇದೆ. ನಾನು ಇವತ್ತು ನನಗೆ ಶಾಲೆಗೆ ಸೇರಿಸಿದ್ರಲ್ಲ 5ನೇ ತರಗತಿಗೆ ಎಸ್.ಎಂ. ರಾಜಪ್ಪ ಅಂತ, ಅವ್ರನ್ನ ಈಗಲೂ ನೆನ್ಕತಾ ಇರ್ತದೆ. ಆ ರಾಜಪ್ಪ ಮೇಷ್ಟ್ರು ಏನ್ ಮಾಡ್ತಿದ್ರು ಅಂತಂದ್ರೆ ನಮ್ಮೂರಿಗೆ ಬಂದರು ಹೆಡ್ ಮಾಸ್ಟರ್ ಆಗಿ. ನಾನು ಶಾಲೆಗೆ ಸೇರಲಿಲ್ಲ, 1ರಿಂದ 4ನೇ ತರಗತಿವರೆಗೂ ಓದೇ ಇಲ್ಲ ನಾನು. ಆದ್ರೆ ವೀರ ಮಕ್ಕಳು ಕುಣಿತ ಕಲಿಯುವಾಗ ಎಲ್ಲ ಕಲ್ತ್ಕೊಂಡಿದ್ದೆ. ಕನ್ನಡ ಬರೆಯೋದು, ಓದೋದು, ಲೆಕ್ಕ ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಎಲ್ಲ ಕಲ್ತ್ಕೊಂಡಿದ್ದೆ. ಅದಕ್ಕೆ ನನಗೆ ಮನೆಗೆ ಹೋಗೋನು ಪಾಪ ಟೀಚರು, ಅವರು ರಾಜಪ್ಪ ಮೇಷ್ಟ್ರು ಪ್ರತಿ ಮನೆಗೆ ಹೋಗಿದ್ರು. ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಗೆ ಬಂದು ಸೇರ್ಕೊಂಡಿದ್ದು ಬಿಟ್ಬಿಟ್ಟಿದ್ದಾರೆ, ಆ ಥರದ ಟೀಚರ್ ಇರ್ಬೇಕಲ್ವಾ? ಈಗ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ನನಗೆ. ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಆಮೇಲೆ ಈ ಮಕ್ಕಳುಗಳು ತಂದೆ ತಾಯಿಗಳಿದಾರಲ್ಲ, ಬಹಳ ಪ್ರಮುಖವಾದಂತ ಪಾತ್ರ ವಹಿಸ್ತಾರೆ. ಬಹಳ ಪ್ರಮುಖವಾದಂತ ಪಾತ್ರ ವಹಿಸ್ತಾರೆ. ಅವರು ಮಕ್ಕಳನ್ನ ಯಾವ ಕಾರಣಕ್ಕೂ ಕೂಡ, ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಪೌಷ್ಟಿಕ ಆಹಾರ ಸಿಕ್ಲಿಕ್ಕೆ 6 ದಿನ, ಒಂದು ವಾರದಲ್ಲಿ 6 ದಿನ ಮೊಟ್ಟೆಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಯಾಕಂತಂದ್ರೆ ಮಕ್ಕಳು ಪೌಷ್ಟಿಕ ಹೀನತೆಯಿಂದ ನರಳಬಾರದು. ಬಹಳ ಜನಕ್ಕೆ ಸಮಾಜದಲ್ಲಿ ಬಡತನ ಇದೆ, ಸಿರಿತನ ಇದೆ. ನಾನು ಓದುವಾಗ ಹೈಸ್ಕೂಲ್ ಹೋಗೋವರಿಗೆ ಚಪ್ಪಲಿ ಹಾಕೊಂಡಿರ್ಲಿಲ್ಲ. ನಾನು ನಮ್ಮೂರ್ ಪಕ್ಕದೂರ್ಗೆ ಹೋಯ್ತಿದ್ದೆ ನಾನು ಓದ್ಲಿಕ್ಕೆ. ಬರೀ ಕಾಲಲ್ಲೇ ನಡ್ಕ ಹೋಯ್ತಿದ್ದೆ. ಅದಕ್ಕೋಸ್ಕರ ಶೂ ಭಾಗ್ಯ ಕಾರ್ಯಕ್ರಮ ತಗೊಬಂದು ಎಲ್ಲರೂ ಕೂಡ ಚಪ್ಪಲಿ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಸಾಕ್ಸು ಎಲ್ಲ ಕೊಡ್ತಕ್ಕಂಥ ಇವೆಲ್ಲ ಮಾಡಿದ್ದು ಅದಕ್ಕೋಸ್ಕರ. ಆಮೇಲೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ವಿದ್ಯಾಸಿರಿ ಕಾರ್ಯಕ್ರಮ ಮಾಡೋದು. ಯಾಕೆ ಮಾಡೋದು ಅಂತಂದ್ರೆ, ನಮ್ಮಪ್ಪ ನನಗೆ ಹಾಸ್ಟೆಲ್ಗೆ ಸೇರಿಸ್ಲಿಲ್ಲ. ನಾನು PUC ವರೆಗೆ ನಮ್ಮ ನೆಂಟರ ಮನೆಯಲ್ಲಿ, ನಮ್ಮ ಸಂಬಂಧಿಕರ ಮನೆಯಲ್ಲಿ ಓದ್ತಾ ಇದ್ದೆ. ಆಮೇಲೆ ಡಿಗ್ರಿಗೆ ಬಂದ್ಮೇಲೆ ಅಡಿಗೆ ಮಾಡ್ಕೊಂಡು ಸಾಂಬಾರ್ ತಗೊಬಂದು ಹೋಟ್ಲಲ್ಲಿ ಓದ್ಬೇಕಾಗಿತ್ತು. ಆ ಕಷ್ಟ ಪಾಪ ಬೇರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿ ವಿದ್ಯಾಸಿರಿ ಕಾರ್ಯಕ್ರಮ ಜಾರಿ ಕೊಟ್ಟರು. ವರ್ಷಕ್ಕೆ ಎಷ್ಟು? 1,500 ಅಲ್ಲ? ಒಂದು ತಿಂಗಳಿಗೆ 1,500, 10 ತಿಂಗಳಿಗೆ 15,000 ರೂಪಾಯಿ. ಬಹಳ ಜನ ಮೇಷ್ಟ್ರುಗಳಿಗೆ ಗೊತ್ತಿದೆಯಾ? ಅದನ್ನ ಆ ಕಾರ್ಯಕ್ರಮ ನನ್ನ ಅನುಭವದಿಂದ ಮಾಡಿದ್ದು, ವಿದ್ಯಾಸಿರಿ ಕಾರ್ಯಕ್ರಮನ ಮಾಡಿದ್ದು. ನಾನು ನೋಡಿ ಹೈಸ್ಕೂಲು ಬಂದ ಮೇಲೆ ಆ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿನಲ್ಲಿ ಟೈರ್ ಚಪ್ಪಲಿ ತಗೊಂಡೆ ಒಂದ್ ಜೊತೆನ. ನಾನು ಇವತ್ತು ಇಲ್ಲಿವರೆಗೆ ಬಂದಿದ್ರೆ ನನಗೆ ಶಿಕ್ಷಣ ಸಿಕ್ತಿರೋ ಸಾಧ್ಯ ಆಯ್ತಿತ್ತ? ಆ ಎಸ್.ಎಂ. ರಾಜಪ್ಪ ನಮ್ಮ ಊರಿಗೆ ಬರದೇ ಹೋದ್ರೆ ಸಾಧ್ಯ ಆಯ್ತಿತ್ತ? ಅದರಿಂದ ಶಿಕ್ಷಣ ಇದೆಯಲ್ಲ ಬಹಳ ಮಹತ್ವ. ಸಮಾಜದಲ್ಲಿ ನಾವು ಮನುಷ್ಯರಾಗಿ ಇರಬೇಕಾದ್ರೆ ಶಿಕ್ಷಣ ಅತ್ಯಂತ ಅಗತ್ಯ. ಅರಿವು, ಜ್ಞಾನ ಇವೆರಡೂ ಕೂಡ ಬರಬೇಕಾದ್ರೆ ಶಿಕ್ಷಣದಿಂದ, ಮತ್ತೆ ಸ್ವಾಭಿಮಾನ, ಜಾತ್ಯತೀತ ಮನೋಭಾವ
ಇವು ಬಂದಾಗ ಮಾತ್ರ ನಾವು ಶಿಕ್ಷಣ ಕಲಿತೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಮತ್ತೊಮ್ಮೆ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಇತರರಿಗೆ ಶಿಕ್ಷಕ ದಿನಾಚರಣೆಯ ನನ್ನ ಹೃದಯ ತುಂಬಿದ ಶುಭಕಾಮನೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.